ಎಸ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಯಾವಾಗ, ಎಲ್ಲಿ, ಹೇಗೆ ಅಂತ ಖುದ್ದಾಗಿ ಮಾತಾಡೋಕ್ಕೆ ನಮ್ಮ ಜೊತೆ ಇವತ್ತು ನಾಗೇಂದ್ರ ಪ್ರಸಾದ್ ಸರ್ ನಮ್ಮ ಜೊತೆ ಇದ್ದಾರೆ. ಎಸ್, ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ. ಹಾಯ್ ಸರ್. ಸರ್, ವಿಷ್ಣು ಸರ್ ಅಂದ ತಕ್ಷಣವೇ ಒಂಥರ ಮಾತಾಡ್ತಾ ಓಕೆ ಸರ್. ಸರ್, ವಿಷ್ಣು ಸರ್ದು ಅಮೃತ ಮಹೋತ್ಸವ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ 27th ಏನೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಸರ್, ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಸರ್? ಯಾಕಂತ ಹೇಳ್ತಾರೆ, ವಿಷ್ಣು ಸರ್ ಅಂದ ತಕ್ಷಣ ಒಂದು ವಿವಾದಾತ್ಮಕ ಅನ್ನೋದು ಒಂದು ವಿಚಾರಕ್ಕೆ ಯಾವಾಗಲೂ ಅವ್ರ ಹೆಸರು ಬಂದ ತಕ್ಷಣ ಹಂಗೆ ಬರ್ತಾ ಇರುತ್ತೆ. ಯಾವಾಗಲೂ ಅಧ್ಯಕ್ಷರು ಹೇಳ್ಬೇಕಾದ್ರೂ ಹಂಗೆ ಹೇಳ್ತಾ ಇದ್ರು. ಸೊ ಈ ವಿವಾದ ಸರ್ಗೆ ಆ್ಯಕ್ಚುಲಿ ಇಷ್ಟ ಇಲ್ಲ. ಸೊ ಅದೇ ವಿಚಾರ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಅಂತ ಈ ಒಂದು ಕಾರ್ಯಕ್ರಮ ಹೇಗೆ ಹಮ್ಮಿಕೊಂಡಿದ್ದಾರೆ, ಹೇಗೆ ಆಯೋಜನೆ ಆಗುತ್ತೆ ಅನ್ನುವಂಥದ್ದು ಸರ್? ವಿಷ್ಣು ಸರ್ ವಿವಾದಾತ್ಮಕ ಅಲ್ಲ. ವಿಷ್ಣು ಸರ್ ಸುತ್ತ ನಡೆಯುವ ಸಂಗತಿಗಳು ಬಹುತೇಕ ಏನೋ ಒಂದು ಗೋಜಲಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಅಷ್ಟೇ. ಅದನ್ನು ತೀರಾ ನಾವು ವಿವಾದ ಅಂತೆಲ್ಲ ದಾಖಲು ಮಾಡಬಾರ್ದು. ಎನಿವೆ ಸರ್, ವಿವಾದ ಅಂತ ನಾವು ಹುಟ್ಟಾಗ್ತಾ ಇಲ್ಲ ಸರ್. ಅವ್ರ ಹೆಸರು ಆ್ಯಕ್ಚುಲಿ ವಿಷ್ಣು ಸರ್ಗೆ ವಿವಾದ ಅನ್ನೋದು ಇಷ್ಟ ಇಲ್ಲ ಆ್ಯಕ್ಚುಲಿ. ಬಟ್ ಈಗಿನ ಒಂದು ವಿಚಾರಗಳು ಕೇಳ್ಪಟ್ರೆ ಆ ವಿಚಾರ ಜಾಸ್ತಿ ಒಂದು ಟ್ರೆಂಡ್ ಆಗ್ತಾ ಇರುವಂಥದ್ದು. ಗೊಂದಲ ಅಂಥೇಳಿ ಅಷ್ಟೇ, ವಿವಾದ ಅನ್ಬೇಡಿ. ವಿವಾದ ಇಲ್ಲ. ಅವರು ಬದುಕಿದ್ದಾಗಲೂ ಇಲ್ಲ, ಇವಾಗಲೂ ಇಲ್ಲ. ವಿಷ್ಣು ಸರ್ 75ನೇ ಹುಟ್ಟುಹಬ್ಬ. ಅವರ ಬಹುತೇಕ ಜನ್ಸಿಗಳಿಗಂತೂ ಗೊತ್ತಿರಲಿಕ್ಕಿಲ್ಲ ಅವ್ರ ಹುಟ್ಟುಹಬ್ಬ ಹೇಗೆ ನಡೀತಾ ಇತ್ತು ಹಿಂದೆ. ಅಂದರೆ ಇಡೀ ಜಯನಗರ ಜಾತ್ರೆ ಆಗ್ತಿತ್ತು. ಪ್ರತಿ ತಾಲ್ಲೂಕಿನಿಂದ 1 ಬಸ್ಸು, 2 ಬಸ್ಸು, ಜಿಲ್ಲೆಗಳಿಂದ 3-4 ಬಸ್ಸುಗಳು, ಹೀಗೆ ಇಡೀ ಜಯನಗರ ತುಂಬ ಹೋಗ್ತಿತ್ತು. ಬಸ್ಗಟ್ಟಲೆ ಜನ ಬರ್ತಿದ್ದರು. ಅವರು ಪ್ರತಿ ಬರ್ತಡೆಗೆ ಅದನ್ನು ನಾವು ಅದ್ಧೂರಿಯಾಗಿ ನೋಡಿದ್ದೀವಿ. ಆ ಥರದ ಅದ್ಧೂರಿ ಬರ್ತಡೆಗಳನ್ನು ನಾವು ನೋಡಿದ್ದೀವಿ. ಹಾಗೆ ನಡೀತಾ ಇದ್ದಂಥದ್ದು. ಆಮೇಲೆ ಒಂದು ಬರ್ತಡೇ ಕುಣಿಗಲಲ್ಲಿ ಮಾಡಿಕೊಂಡ್ರು, ಒಂದು ಬರ್ತಡೇ ಮಂಡ್ಯದಲ್ಲಾಯಿತು. ಆ ಮಂಡ್ಯದ ಫೋಟೋ ನೀವು ನೋಡಿರ್ತೀರಿ. ಬಹುಶಃ ಒಂದು ಮೋದಿಯವ್ರಿಗೆ ಇವತ್ತೇನು ಜನ ಸೇರ್ತಾರೆ ಆ ಥರದ ಜನ ಜಾತ್ರೆ ಸೇರಿದ್ರು ಮಂಡ್ಯದಲ್ಲಿ. ಸೊ ಹೀಗೆ ಒಂದು ಚಾರ್ಮ್ ಇದ್ದಂಥ ಕಲಾವಿದರು. ಅಂದರೆ ಅವ್ರ ಪೀಕ್, ಅವ್ರ ಹೈಟ್ ಇದೆಯಲ್ಲ, ಅವರ ಜನಪ್ರಿಯತೆಯ ಮಟ್ಟ ಭಾಳ ಅಂದರೆ ಭಾಳ ದೊಡ್ಡದು. ಅಂತಹ ಕಲಾವಿದರು ಈಗ ಅವರು ಇಲ್ಲವಾದರೂ ಕೂಡ ನೀವು ಅಲ್ಲಿಂದ ಇವತ್ತಿನವರೆಗೂ ನೋಡಿದ್ರೆ ಅವರ ಪುಣ್ಯಭೂಮಿ ಏನು ಇತ್ತು ಕೆಂಗೇರಿಯಲ್ಲಿ, ಅಲ್ಲಿ 2 ಲಕ್ಷ ಜನ ಬಂದ ದಾಖಲೆ ಕೂಡ ಇದೆ. ಕಟೌಟ್ ಜಾತ್ರೆ ಇದನ್ನೆಲ್ಲ ನೋಡಿದಾಗ. ಸೊ ಈಗ ಅವರ 75ನೇ ಹುಟ್ಟುಹಬ್ಬ ಅಂದರೆ ಅಷ್ಟೇ ಜೋರಾಗಿರುತ್ತೆ. ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೇ ಇದ್ದರೂ ಕೂಡ ಆ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಅಭಿಮಾನಿಗಳು, ಜನರು ಬಂದೇ ಬರ್ತಾರೆ. ಸರ್, ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅವ್ರ ಮನೆಯವ್ರಿಗೆ ಆ್ಯಕ್ಚುಲಿ ಮೈಸೂರಲ್ಲಿ ಸೆಲೆಬ್ರೇಷನ್ ಮಾಡಬೇಕು, ಏನಾದ್ರು ಕಾರ್ಯಕ್ರಮ ಆದರೆ ಮೈಸೂರಲ್ಲಿ ಆಗಬೇಕು ಅಂತ ಸಾಕಷ್ಟು ಆಸೆಗಳಿತ್ತು. ಬಟ್ ನೀವು ಅಭಿಮಾನಿಗಳು ಎಲ್ಲ ಸೇರಿ ಬೆಂಗಳೂರಲ್ಲೇ ನಡೆಸ್ತಾ ಇದ್ದೀರಾ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಇನ್ವೈಟ್ ಇರುತ್ತೆ ಹೇಗೆ ಅನ್ನುವಂಥದ್ದು ಸರ್? ಎಕ್ಸಾಂಪಲ್ ಹೇಳಬೇಕಂದ್ರೆ, ಲಾಸ್ಟ್ ಟೈಮ್ ಅವ್ರದ್ದೊಂದು ಲೈಬ್ರರಿ ಒಂದು ಓಪನಿಂಗ್ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಅವ್ರ ಮನೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಈ ವಿಚಾರ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ರು. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಸೊ ಅವ್ರ ಮನೆಯವರ ಸಪೋರ್ಟ್ ಹೇಗಿದೆ ಅನ್ನುವಂಥದ್ದು ಸರ್? ಇಲ್ಲ, ನಾವು ಮೊದಲಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಯಾವತ್ತೂ ಅವ್ರಿಗೊಂದು ಇನ್ವಿಟೇಷನ್ ಇದ್ದೇ ಇರುತ್ತೆ. ಅವ್ರು ಎಲ್ಲ ಕಾರ್ಯಕ್ರಮಕ್ಕೂ ಬರಬೇಕು ಅಂತ ನಾವೇನು ಇದು ಮಾಡಿಲ್ಲ. ಯಾಕೆಂದರೆ ಅವ್ರಿಗೊಂದು ಇನ್ವಿಟೇಷನ್ ಇದ್ದೇ ಇರುತ್ತೆ. ಮತ್ತು ತುಂಬ 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 ಜನ ಅಭಿಮಾನಿಗಳು ಬರ್ತಿರ್ತಾರಲ್ವ. ಅವ್ರ ಮನೆಯವ್ರು ಯಾಕೆ ಬಂದಿರಲ್ಲ ಏನು ಅನ್ನೋದೇನು ಪ್ರಶ್ನೆ ಆಗೋದಿಲ್ಲ. ಯಾಕೆಂದರೆ ಅವ್ರು ಬರಬಾರ್ದು ಅಂತ ನಮ್ಗೆ ಯಾರಿಗೂ ಇಲ್ಲ. ಅವ್ರು ಬಂದರೆ ಸಂತೋಷನೇ ಅಲ್ವಾ. ಸೊ ಅಷ್ಟೇ, ಅದಕ್ಕೇನು ಇನ್ನೇನು ಪ್ರಶ್ನೆನೇ ಅದರಲ್ಲಿ. ಶ್ರೀನಿವಾಸ್ ಸರ್ ಹೇಳ್ತಾ ಇದ್ರು, ಸಾಕಷ್ಟು ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಸಮೇತ ಇನ್ವೈಟ್ ಮಾಡಿದ್ದೀವಿ, ಎಲ್ಲರೂ ಬರ್ತಾರೆ ಅಂತ. ಯಾವ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಸರ್? ಸರ್ ಹೇಳ್ದಂಗೆ 6 ಗಂಟೆಯಿಂದ 12 ಗಂಟೆ ತನಕ ನಡೆಯುತ್ತೆ. 6 ಗಂಟೆಗೆ ಎಷ್ಟು ಎನರ್ಜಿಯಲ್ಲಿ ಸ್ಟಾರ್ಟ್ ಆಗುತ್ತೋ ಎಂಡ್ ಆಗಬೇಕಾದ್ರೂ ಅಷ್ಟೇ ಎನರ್ಜಿಯಲ್ಲಿ ಇರುತ್ತೆ ಅಂತ ಯಾವ ರೀತಿ ಪ್ಲ್ಯಾನ್ ಆಗಿದೆ ಅನ್ನುವಂಥದ್ದು ಸರ್? ಹಾಡು, ಸಂಗೀತ ಮತ್ತು ಮಾತು ಎಲ್ಲ ಇರುತ್ತೆ. ಎಲ್ಲ ಅಂಶನ ಅದಕ್ಕೆ ಸಂಪೂರ್ಣ ಪ್ಲ್ಯಾನಿಂಗ್ ಅಂತ ಮಾಡ್ತಾಯಿದ್ದೀವಿ. ಒಂದು ರಫ್ ಐಡಿಯಾ ಏನಂದರೆ, ಪೂರ್ತಿ ಸಂಗೀತ ಇರುತ್ತೆ, ಮಾತಿರುತ್ತೆ, ಅವ್ರ ಜೊತೆ ಒಡನಾಡಿದಂಥ ಅನೇಕರು ಮಾತಾಡ್ತಾರೆ. ಭಾಳಷ್ಟು ವಿಚಾರಗಳಿದೆ ಇನ್ನು.
ಗೊತ್ತಾಗುತ್ತೆ. ಓಕೆ ಸರ್, ನೀವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಜೆನ್ಜಿ ಅವರಿಗೆ ಗೊತ್ತಿಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬರ್ಡೇ ಹೇಗೆ ಸೆಲೆಬ್ರೇಷನ್ ಮಾಡ್ತಾಯಿದ್ರು, ಹೇಗಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಈ ಸಲ ನಮ್ಮ ಒಂದು ಸೆಲೆಬ್ರೇಷನ್ 75ನೇ ಹುಟ್ಟು ಹಬ್ಬಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರಿ. ಜೆನ್ಜಿ ಅವ್ರಿಗೆ ಏನು ಮುಟ್ಸೋಕೆ ಹೊರಟಿದ್ದೀರಾ ಅನ್ನುವಂಥದ್ದು ಏನಾದರೂ ಸ್ಪೆಷಲ್ ಇರ್ಬೋದು ಸರ್? ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಜೆನ್ಜಿ ಅವ್ರಿಗೆ ಮುಟ್ಟಬೇಕು ಅಂತ. ಸೊ ಏನು ಸ್ಪೆಷಲ್ ಇರ್ಬೋದು ಅವರಿಗೋಸ್ಕರ ಅನ್ನುವಂಥದ್ದು? ಇಲ್ಲ, ಸರ್ಪ್ರೈಸ್ ಆಗಿರುತ್ತೆ, ಏನಿಲ್ಲ. ಸಿ ಅವರ ಜನಪ್ರಿಯತೆಯ ಮಟ್ಟ ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲದ್ದು. ಯಾಕೆಂದರೆ ನಾವು ನೋಡಿದ್ದೀವಿ, ಈ ಜನ್ರೇಷನ್ನು ನೋಡಬೇಕು ಅನ್ನೋದು. ಹಾಗಾಗಿ ಆಮೇಲೆ ಎಲ್ಲ ಜೆನ್ಸಿಗಳಿಗೂ ಅಭಿಮಾನ ಇದೆ ವಿಷ್ಣು ಸರ್ ಬಗ್ಗೆ. ಅವರ ಅವರ ಏನು ಈ ಸ್ಮಾರಕದ ಸಂಗತಿ ಏನು ಇದೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ವಿಷ್ಣು ಸರ್ ಪರವಾಗಿ ಮಾತಾಡ್ತಾರೆ. ಅವ್ರ ಸಿನಿಮಾಗಳು ನೋಡೋರಿದ್ದಾರೆ. ಅವರ ಅಭಿಮಾನಿ ವರ್ಗ ಏನಾಗಿದೆ, ಹೊಸ ತಲೆಮಾರಿನ ಮಕ್ಕಳು ಕೂಡ ಅವರ ಅಭಿಮಾನಿಗಳಾಗ್ತಾಯಿದ್ದಾರೆ. ಅವ್ರ ಸಿನಿಮಾಗಳನ್ನು ನೋಡ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ಆ ಎಲ್ಲ ತಲೆಮಾರಿನ ಏನು ಸೆಳೆದಂಥ ಕಲಾವಿದರವರು. ಸೊ ಈ ಕಾರ್ಯಕ್ರಮ ಕೂಡ ಜನ್ಸಿಗಳಿಗೂ ಕೂಡ ಭಾಳ ಇಷ್ಟ ಆಗುವಂಥ ರೀತಿಯಲ್ಲಿರುತ್ತೆ. ಸರ್, ಈ ಒಂದು ಮೂಮೆಂಟಲ್ಲಿ ವಿಷ್ಣು ಸರ್ ಜೊತೆ ನೀವು ಕಳೆದಂಥ ಯಾವುದಾದ್ರೂ ಒಂದು ವಿಚಾರ ಹಂಚ್ಕೊಳ್ಳೋದಾದರೆ ಯಾವ ವಿಚಾರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಸರ್ ಅನ್ನುವಂಥದ್ದು? ಯಾವುದಾದ್ರೂ ಒಂದು ಫನ್ನಿ ಮೂಮೆಂಟ್. ಫನ್ನಿ ಮೂಮೆಂಟು ಅಂತಿರೋದಿಲ್ಲ ಅವ್ರ ಜೊತೆ. ಒಂದು ಬೇರೆ ಬೇರೆ ರೀತಿ ಇರುತ್ತೆ. ಅವರ ನಮಗಂತೂ ಎಮೋಷ್ನಲ್ ಜಾಸ್ತಿ ಇರುತ್ತೆ. ವಿಷ್ಣು ಸರ್ ಅಭಿಮಾನಿ ಆಗಿರೋದ್ರಿಂದ, ಅಭಿಮಾನಿಯಾಗಿ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿ, ಅವ್ರ ಜೊತೆ ಒಡನಾಡೋ ಅವಕಾಶ ಸಿಕ್ಕಿ. ಸರ್, ಅವರು ತುಂಬ ಇಷ್ಟಪಡ್ತಾ ಇದ್ದಂಥ ಸಾಂಗು, ಯಾವಾಗಲೂ ಕೇಳ್ತಾ ಇದ್ದಂಥ ಸಾಂಗು ಯಾವುದು ಸರ್? ಅವ್ರಿಗೆ ಭಾಳ ಇಷ್ಟವಾದ ಸಾಂಗು ನನ್ನ ಹಾಡು ನನ್ನದು, ಸುಪ್ರಭಾತ ಸಿನಿಮಾ ಹಾಡು. ಹಾಡುಗಳ ಬಗ್ಗೆ ಮಾತಾಡುವಾಗ ನಾನು ಭೇಟಿಯಾದಾಗ ಏನಾದರೂ ಅದು ಇದು ಮಾತಾಡ್ತಾ ಹಾಡುಗಳ ಬಗ್ಗೆ ಮಾತಾಡಿದ್ರೆ ಆ ಹಾಡಿನ ಬಗ್ಗೆ ಭಾಳ ಹೇಳ್ತಾಯಿದ್ರು. ಅದು ನನ್ನನ್ನೇ ನೋಡಿ ಬರೆದಾಗಿದೆ ಅದು ಶಿವದಶಂಕರ್ ಅವರು. ಅಂದರೆ ಅವರು ಆ ಥರದೊಂದು ಅವ್ರದ್ದೇ ಒಂದು ಮೂಡು ಅಥವಾ ಅವ್ರದ್ದೇ ಒಂದು ಕ್ಯಾರೆಕ್ಟ್ರು ಇತ್ತಲ್ಲ ವಿಷ್ಣು ಸರ್ದು. ಅದನ್ನು ನೋಡೇ ಬರೆದಂಗಿದೆ. ನನ್ನ ಹಾಡು ನನ್ನದು, ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು 100 ಜನರು ಬಂದರು 100 ಜನರು ಹೋದರು, ನನಗೆ ನಾನೇ ಸಂಗಾತಿಯು. ಇದೆಲ್ಲ ಹೆಂಗಿದೆ ಪ್ರಸಾದ್ ಅವರೇ, ನನಗೆ ನಾನು ಬರ್ಕೊಂಡಂಗಿದೆ, ನನಗೆ ಹಾಡು ಬರ್ದಂಗಿದೆ ಅಂತ. ಸೊ ಅದು ಅವ್ರಿಗೆ ಭಾಳ ಇಷ್ಟವಾದ ಹಾಡು. ಅವರು ಹೇಳಿದ್ದಾರೆ ಭಾಳ ಸಲ. ಇನ್ನು ನನ್ನ ಹಾಡುಗಳ ಬಗ್ಗೆ ಮಾತಾಡುವಾಗ ನಾನು ಅವ್ರಿಗೆ ಬರೆದದ್ದು ಒಂದು 2-3 ಸಿನಿಮಾ ಅಷ್ಟೇ. ಬೇರೆ ಹಾಡುಗಳನ್ನು ಕೇಳ್ತಿದ್ರಲ್ಲ ಅವರು, ಅದ್ರ ಬಗ್ಗೆ ಮಾತಾಡ್ತಿದ್ರು. ಈ ಹಾಡು ಎಷ್ಟು ಚೆನ್ನಾಗಿ ಬರೆದಿದ್ದೀರಾ. ನನ್ನ ಆ್ಯಬ್ಸೆನ್ಸಲ್ಲಿ ಒಂದು ದಿವಸ ಮಾತಾಡ್ತಿದ್ರು. ಅದು ಇಂಟ್ರೆಸ್ಟಿಂಗ್ ನನಗೇನೆಂದರೆ, ಇದೇ ಥರದೊಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು 20 ಮೀಟ್ರ್ ದೂರದಲ್ಲಿ ನಿಂತು, ಒಂದು 10-15 ಮೀಟ್ರ್ ದೂರ ಅನ್ಕೋಬೋದು ಅಷ್ಟೇ, ಪಾರ್ಥ ಸಾರಥಿ ಅಂತ ಪತ್ರಕರ್ತರೊಬ್ಬರು ಇದ್ದರು. ವಿಜಯ್ ಸಾರಥಿ ಅಂತ ಪತ್ರಕರ್ತರಿದ್ದರು. ಅವರು ಕ್ಲಾಸ್ಮೇಟು. ವಿಷ್ಣು ಸಾರು ವಿಜಯ್ ಸಾರಥಿ ಇಬ್ಬರು ಕ್ಲಾಸ್ಮೇಟು. ಎದುರು ಬದ್ರು ನಿಂತು ಮಾತಾಡ್ತಿದ್ರು. ವಿಷ್ಣು ಸರ್ ಬೆನ್ನಿಗೆ ನಾನಿದ್ದೆ. ನಾನು ಹೋಗಿ ಪಾಸ್ ಆಗ್ತಾಯಿದ್ದೆ. ಅಲ್ಲಿ ನೋಡಿದೆ ವಿಷ್ಣು ಸರ್ ಇದ್ದಾರೆ ಅಂತ ಇಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೊಂಬಿಟ್ಟೆ ನಾನು. ಯಾರೋ ಮಾತಾಡ್ತಿದ್ದಾರೆ, ನಾನೇನು ಇನ್ಯಾರೋ ಇನ್ನೊಂದಿಬ್ಬರು ಇದ್ದರು. ಅಲ್ಲಿ ಅವ್ರು ಹೇಳಿದ್ದು ನನಗೆ ಕೇಳಿಸ್ತಿತ್ತು. ವಿ ನಾಗೇಂದ್ರ ಪ್ರಸಾದ್ ಅಂತ ಹುಡುಗ ಇದ್ದಾನಲ್ಲ, ಏನು ಚೆನ್ನಾಗಿ ಬರೀತಾನೆ ಅಂತ ಸಾರಥಿ ಅಂತೇನೋ ಹೇಳ್ತಿದ್ರು. ವಿಜಯ್ ಸಾರಥಿ ನನ್ನ ತಕ್ಷಣ ನೋಡಿದ್ರು. ಯಾಕೆಂದರೆ ಅವರು ವಿಷ್ಣು ಸರ್ ಮುಖ ಹಿಂಗಿತ್ತು, ಅವರು ನನ್ನ ಮುಖ ಅಂದ್ಕೊಳ್ಳಿ ಹಿಂಗೆ ನೋಡಿದ್ರು. ನೋಡಿ ಇಲ್ಲೇ ಇದ್ದಾರಲ್ಲ ಅಂದರು. ಹೌದಾ ಅಂತ ಕರೆದು ಹೆಗಲ ಮೇಲೆ ಕೈ ಹಾಕ್ಕೊಂಡು ತುಂಬ ಹೊತ್ತು ಮಾತಾಡಿದ್ರು. ಈ ಥರದ ಅನೇಕ ಘಟನೆಗಳು. ಸೂಪರ್ ಸರ್, ಅವರು ಆ ಮೆಮೊರೀಸ್ನ ಮತ್ತೆ ಹುಟ್ಟಾಕ್ತಾ ಇದ್ದಾರೆ. ಅದು ಜನ್ಜಿಯವ್ರನ್ನ ಮನ ಮುಚ್ಚೋಕ್ಕೆ ಹೊರಟಿದ್ದೀರಾ, ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತಲೂ ತಿಳ್ಕೊಂಡಿದ್ದೀರಾ. ಇದೊಂದು ಖುಷಿಯಾದ ವಿಚಾರ ಸರ್. ಕೊನೆ ವಿಚಾರ, ಇನ್ನೇನು ಕರ್ನಾಟಕ ಅಲ್ಲ, ನಮ್ಮ ದೇಶದಾದ್ಯಂತ ಖುಷಿ ಪಡುವಂಥ ಒಂದು ಕನ್ನಡದ ಹೆಮ್ಮೆಯ ಸಿನಿಮಾ ಬರ್ತಾ ಇದೆ ಟಾಕ್ಸಿಕ್. ನಿಮ್ಮ ಒಪಿನಿಯನ್ ಏನು ಅಂತ? ಈಗಾಗಲೇ ಸಾಕಷ್ಟು ಸಾಂಗ್ ಸಮೇತ ಬಿಡುಗಡೆ ಆಗಿದೆ. ಆ್ಯಸ್ ಅ ನೀವು ಲಿರಿಕ್ ರೈಟರ್ ಆಗಿ ಏನು ಹೇಳ್ತೀರಾ ಅನ್ನುವಂಥದ್ದು ಸರ್? ಲಿರಿಕ್ ರೈಟ್ರಾಗಿ ಹೇಳಬೇಕಾಗಿಲ್ಲ, ಕನ್ನಡಿಗನಾಗಿ ಫಸ್ಟು ಮತ್ತು ಕನ್ನಡ ಚಿತ್ರರಂಗದವನಾಗಿ ನಮಗೆ ಹೆಮ್ಮೆ ಅನಿಸುತ್ತೆ. ಎಷ್ಟು ಹೆಸರು ಹೇಳಿದ್ರೆ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಕನ್ನಡದ ಬಾವುಟವನ್ನು ಭಾರತದಾದ್ಯಂತ ಭಾಳ ಗಟ್ಟಿಯಾಗಿ ಹಾರಿಸಿದಂಥ ನಮ್ಮನೆ ಹುಡುಗ, ಆ ಖುಷಿ ಇದೆ. ಆ್ಯಂಡ್ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ನೋಡಿದ್ವಲ್ಲ,
ಅದ್ದೂರಿಗೆ ಇನ್ನೊಂದು ಹೆಸರು ಅದು. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆ ಸಿನಿಮಾ ಯಶಸ್ಸಾಗಬೇಕು ಅಂತ ಹೃದಯಪೂರ್ವಕವಾಗಿ ಆಶಿಸ್ತೀನಿ. ಯಶ್ಗೆ ಒಳ್ಳೆಯದಾಗಬೇಕು. ಒಳ್ಳೆಯದಾದರೆ 4 ಜನಕ್ಕೆ ಒಳ್ಳೆಯದಾಗುತ್ತೆ. ಆಯಿತಾ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಸೊ ಇಡೀ ಚಿತ್ರರಂಗಕ್ಕೆ ಒಂದು ಕಡೆ ಆದರೆ, ಯಶ್ಗೆ ವೈಯಕ್ತಿಕವಾಗಿ ಒಳ್ಳೆಯದಾದರೆ 4 ಜನಕ್ಕೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸರ್, ನೀವು ಎಷ್ಟು ಸರ್ ಜೊತೆ ಯಾವತ್ತಾದರೂ ವೈಯಕ್ತಿಕವಾಗಿ ಮಾತಾಡಿದುಂಟಾ ಅನ್ನುವಂಥದ್ದು? ಯಾಕಿಲ್ಲಮ್ಮ, ಭಾಳ ಮಾತಾಡಿದ್ದೀವಿ. ಹಾಂ, ಎಲ್ಲರೂ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಎಷ್ಟು ಒಂದು ವಿಚಾರಕ್ಕೆ ಸ್ಟಿಕ್ ಆನ್ ಆಗಿರ್ತಾ ಇದ್ದ, ಅದನ್ನೇ ಇಟ್ಕೊಂಡು ಹೋದ, ಅದಕ್ಕೆ ಅವನು ಗುರಿ ತಲುಪಿದ್ದಾನೆ ಅಂತ. ನಿಮ್ಮ ಜೊತೆ ಏನು ವಿಚಾರ ಡಿಸ್ಕಷನ್ ಮಾಡ್ತಾ ಇದ್ರು? ಇಲ್ಲ, ರಾಮಾಯಣ ಗ್ಲಿಮ್ಸ್ ಒಂದು ರಿಲೀಸ್ ಆಯ್ತಲ್ಲ, ಆಗಲೂ ಮಾತಾಡಿದ್ವಿ ಭಾಳ ಚೆನ್ನಾಗಿದೆ ಅಂತ. ಮಾತಾಡ್ತಾ ಇರ್ತೀವಿ, ಅದೇನು ಸಮಸ್ಯೆ ಇಲ್ಲ. ಈಗ ಒಂದು ಗುರಿ ಇಟ್ಕೊಂಡು ಹೋಗೋದು ಒಂದು, ಎರಡನೇದು ಛಲ ಇದೆ, ನಾನು ಈ ಥರದ್ದೇನೋ ಮಾಡಬೇಕು ಅಂತ, ಮತ್ತು ಆ ಛಲಕ್ಕಾಗಿ ಪ್ರತಿ ಕ್ಷಣದ ದುಡಿಮೆ ಇದೆ. ಶ್ರದ್ಧೆ ಜೊತೆಗೆ ಪ್ರತಿ ಕ್ಷಣ ಅದೇ ಕನಸು, ಆ ಕನಸಿಗೋಸ್ಕರನೇ ದುಡಿಯುವಂಥ ಒಂದು ಛಲ ಇದೆ. ಅದು ಕರ್ಕೊಂಡು ಹೋಗುತ್ತೆ, ಎಂಥವ್ರನ್ನೂ ಎತ್ತರಕ್ಕೆ ಎತ್ಕೊಂಡು ಹೋಗುತ್ತೆ. ಓಕೆ ಸರ್, ಒಳ್ಳೆಯದಾಗಲಿ. ಹಾಗೆ ವಿಷ್ಣು ಸರ್ ಅವರ ಹುಟ್ಟುಹಬ್ಬ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಜೆನ್ಜಿಯವರಿಗೆ ಏನು ಸ್ಪೆಷಲ್ ಕೊಡೋಕೆ ಹೊರಟಿದ್ದೀರಾ ಅಂತ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಅನ್ನೋದು? ಎಸ್, ವೀಕ್ಷಕರಿಗೆ ಫೋಕಸ್ ಮಾಡಿ ತುಂಬ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ವಿಷ್ಣು ಸರ್ ಅವರ 75ನೇ ಹುಟ್ಟುಹಬ್ಬ. ಅವರು ನಮ್ಮ ಜೊತೆ ಇದ್ದಿದ್ದರೆ ಇನ್ನೂ ಬೇರೆ ರೀತಿ ಅದ್ಧೂರಿಯಾಗಿರ್ತಿತ್ತು. ಈ 75ನೇ ಹುಟ್ಟುಹಬ್ಬನ ಎಲ್ಲರೂ ಜೊತೆಯಾಗಿ ಆಚರಿಸೋಣ ಬನ್ನಿ ಅಂತ ಎಲ್ರಿಗೂ ಮನವಿ ಮಾಡ್ಕೋತೀನಿ. ಥ್ಯಾಂಕ್ ಯು. ಎಸ್, ಇಷ್ಟಾಗಿತ್ತು ವಿ ನಾಗೇಂದ್ರ ಪ್ರಸಾದ್ ಸರ್ ಜೊತೆ ಮಾತುಕತೆ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಪೂಜಾ ಗುರಪ್ಪ, ಬೆಂಗಳೂರು.